ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತಂದರೆ, ನಾನು ಇವಳು ಸೇರಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಅದು ರಾಮನಗರದಲ್ಲಿರೋದು. ಹೌದು, ಲಾಸ್ಟ್ ಟೈಮು ಇವಳೊಂದು ವಿಶಾಲ್ ಮಾರ್ಟಿಗೆ ಹೋಗಿದ್ಲು. ಅಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸು. ನಾನು ಹೋಗಿದ್ದ ಹತ್ರ ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಸೊ ದಟ್ಸ್ ವೈ ಏನಂದರೆ ಇವಾಗ ರಾಮನಗರದಲ್ಲಿ ಹೆಂಗಿದೆ ಕಲೆಕ್ಷನ್ ಅಂತ ನೋಡಿಕೊಂಡು ಏನಾದರೂ ಇಷ್ಟ ಆದರೆ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಅಂದರೆ ಅದು ಬೇಸಿಕಲಿ ನಾವು ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಿಲ್ಲ. ಕಲೆಕ್ಷನ್ಸ್ ಇದೇನಾ ಅಂತ ನೋಡಿಕೊಂಡು ಇಷ್ಟ ಆದರೆ ತಗೊಳಕ್ಕೆ ಮಾತ್ರ ಹೋಗ್ತಾರೆ. ಆ್ಯಂಡ್ ಇವಳು ತೊಗೊತಾಳೆ, ನಂಗೂ ಕೊಡಿಸ್ತಾಳೆ. ನೋಡುವ. ಬಾಯ್ಲಿ ಆಯಿತು. ಬೆಳಗ್ಗೆ ಏನು ತಿಂತೀಯಾ ಅಥವಾ ಏನು ತಿಂತೀಯಾ ಅಂತೀನಿ, ಏನು ಕುಡಿತೀಯ ಹೇಳು? ನಮ್ಮ ಮನೇಲಿ ಇರಲ್ಲ, ಏನು ಕುಡಿತೀನಿ ತಗೊಬೇಕಂದ್ರೆ ಏನಿಲ್ಲ. ಈಗ ರಮ್ಯಾ ತಗೊಳ್ತಾಳಂತೆ ನನಗೆ. ಸ್ಯಾಲ್ರಿ ಆಗಿರೋದು ಯಾರಿಗೆ? ಆಯಿತು ಸರ್, ಇದನ್ನೇ ಪಾಪಕ್ಕೆ ತಗೊಟ್ಟಿದ್ದು ನಾನು. ಸೇಮ್ ಎಷ್ಟಾಯ್ತು ನೋಡು. ಹೀರೋ ಹಸಿ ಹಾಂ ಅಷ್ಟೇ ಅದೇ ಬಿಡು. ಸೇಮ್ 399. ಯಾರ್ಯಾರಿಗೆ ಬೇಕು ಗೊಂಬೆಗಳು ಬಂದು ತಗೊಳ್ಳಿ. ಇದಕ್ಕೆ ತಗೊಳ್ತೀಯಾ? ಇವಳಿಗೆ ಆಸೆ ಬೇರೆ. ಆಸೆ ಬೇರೆ. ನನಗೆ ಸ್ಯಾಲ್ರಿ ಆಗಿಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ ಇಲ್ಲಿ. ಇವಳಿಗೆ ಆಸೆ ಬೇರೆ. ನನಗೆ ಗೊಂಬೆಗಳು ಇಷ್ಟ, ನಾನು ತೊಗೊಳ್ತಾಳೆ. ಈ ಥರ ಗ್ಯಾಪ್ ಎಲ್ಲ ಇತ್ತು ಅಂದರೆ ಅದು ಹೋಗುತ್ತೆ. ಅದೆಲ್ಲ ರೋಡ್ ಸೈಡಕ್ಕೆ. ಅಲ್ಲ, ಏನು ತಗೊಂಬಾರ್ದು ಅಂತ ಬಂದ್ಬಿಟ್ಟೇನೆ ಎಲ್ಲ ತುಂಬ್ಕೊತಾ ಇದ್ದೀವಿ. ಅಕಸ್ಮಾತ್ ತಗೊಂಬರ್ಬೇಕು ಅಂತ ಬಂದ್ಬಿಟ್ಟಿದ್ದಿದ್ರೆ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ. ನಮ್ಮ ಶಾಪ್ ಹೆಂಗಿದೆ ಅಂದರೆ ನಾವು ಇರ್ಕೊಳಂಗಿಲ್ಲ. ಲಿಪ್ಸ್ಟಿಕ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ತಗೊಳ್ಳೋದಲ್ಲ. ನಾವು ಮನೆ ಅನ್ಕೊಂಡು ತಗೊಳ್ಳೋತರ ಮನೆಗೆ ಬೆಡ್ಶೀಟ್ ತಗೊಳ್ಳೋದು, ಕಾಲ್ ಸೀರೆ ಫೋಟೋ ಬಟ್ಟೆ ತಗೊಳ್ಳೋದು, ಮತ್ತು ಆಯಿಲ್ ಡಿಸ್ಪೆನ್ಸರು, ಆಯಿಲ್ ಹಾಕಿ ತಗೊಳ್ಳೋದು. ಇವಾಗ ಸದ್ಯಕ್ಕೆ ಪೆನಾಯಿಲ್ ನೋಡ್ತಾ ಇದ್ದೀನಿ. ಪೆನಾಯಿಲ್ ಏನು ನೋಡೋಣ? ನಮ್ಮ ಲೈಫೇ ಡಸ್ಟ್ಬಿನ್ ಆಗಿ ಹೋಗ್ಬಿಟ್ಟೈತಿ ಇಲ್ಲಿ. ನಂಗೆ ಯಾಕೋ ಅದು ಪೀನಟ್ ಬಟರ್ ಇಷ್ಟನೇ ಆಗಿದೆ. ರಮ್ಯಾ, ಜಾಮೆ ಚೆನ್ನಾಗಿರುತ್ತೆ ತಾನೇ? ಎರಡು ಹಾಕೋದು ಚೆನ್ನಾಗಿರುತ್ತೆ. ಮೈನಸ್ ಇದೆ ತಾನೇ? ಎಷ್ಟಾಯ್ತು ನೋಡು? 100 ರೂಪೀಸ್. ಬೇರೆ ಏನು ತಗೊಳ್ಳೋದು? ರಮ್ಯಾ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟವಳೆ. ನಾವು ಬರೀ ದಿನಸಿ ತಗೋತಾ ಇದ್ದೀವಿ, ಇನ್ನೇನು ತಗೋತಾರೆ. ಬಾಕ್ಸ್ ಒಂದು ತೊಗೊಬೇಕು. ನೂಡಲ್ಸ್ ತಗೊಳ್ಳೋಣ. ನಾನು ತಗೊಂಡಿಲ್ವಲ್ಲ. ಆ್ಯಕ್ಚುಲಿ ಇದು ನಮ್ಮ ಸೆಕ್ಷನ್ನು. ಬಟ್ ರಮ್ಯಾ ಏನು ತಗೊಂತೀಯ? ದೇರ್ ಇಸ್ ನೋ ಬಡ್ಜೆಟ್ ವಾರ್. ನಾವು ಇದಕ್ಕೆ ಬಡ್ಜೆಟ್ನ ಅನೌನ್ಸೇ ಮಾಡಿಲ್ಲ ಈ ಸಲ. ಯಾವುದಕ್ಕೆ ಬಡ್ಜೆಟೇ ಇಲ್ಲ ಈ ಸೆಕ್ಷನ್ಗೆ. ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅದನ್ನು ತಗೋ, ಇದನ್ನು ತಗೋ. ಇದು ಮ್ಯಾಕ್ರೋನಿ ಅದು ಬೇಡ, ಅದು ಚೆನ್ನಾಗಿಲ್ಲ. ಸೊ ಇವಾಗ ಪಾಸ್ತಾ ತಗೊಂಡು ಅಲ್ಲಿ ಆರಾಮಾಗಿ ಮಾಡ್ಬೋದು ಬಾ. ಕ್ರೀಮ್ ಮಾಡ್ಬೇಕಾದ್ರೆ ನಾನು ವೈಟ್ ಪಾಸ್ತಾ ಮಾಡ್ತೀನಿ ಅಂದರೆ ನಿನಗೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಬೇಕಾಗತ್ತೆ. ನಾರ್ಮಲ್ ಮಾಡ್ತೀನಿ ಅಂದರೆ ಅಷ್ಟೇನು ಬೇಡ, ಮನೆದಿರೋದ್ರಲ್ಲಿ ಮಾಡ್ಕೊ. ವೈಟ್ ಪಾಸ್ತಾ ಮಾಡೋಕ್ಕೆ ಪ್ರೈಸ್ ಎಷ್ಟೈತೆ ಅಂತ ನೋಡ್ಕೋಬೇಕು ನಾವು.
ಇಲ್ಲೇ ಆಯ್ತಲ್ಲ ಈ ಸೆಟ್ ಅನ್ಸುತ್ತೆ. 99 ಆಫರ್ ಪ್ರೈಸ್. ಚಿಕ್ಕದೈತೆ, ಇನ್ನು ಸ್ವಲ್ಪ ದೊಡ್ಡದು ತೊಗೋಬೇಕು ಕಣೆ. ಫ್ರಿಡ್ಜ್ ಇಡೋಕ್ಕೆ ಎಲ್ಲ ಕೊತ್ತಂಬರಿ ಈ ಥರ ಏನಾದರೂ ಇಡೋಕ್ಕೆ ಅಂತ ಬರುತ್ತಲ್ಲ, ಯಾವ ಥರದಲ್ಲಿ ಗೊತ್ತಾ, ಈ ಥರದಲ್ಲಿ. 15 ರೂಪಾಯಿ. ಆಟ ಆಡಕ್ಕೆ ಸರಿ ಅಲ್ವಾ? ಆಟ ಆಡೋ ಸಾಮಾನದು. ಮತ್ತೆ ಪುಟಾಣಿ ಚೆನ್ನಾಗಿದೆ ಕಣೆ. 100 ರೂಪೀಸ್ಗೆ 3 ಪೀಸ್. ಸೊ ಇದೊಂದು ಎಗಿರಿಸ್ಕೊಂಡ್ವಿ. ಯಾರು ನೋಡ್ಕೊಬಿಟ್ರೆ ಕಣಪ್ಪ. ಏನೇನು ತಗೊಂಡ್ರಿ ಕಡೆ? ಏನೋ ತಗೊಳ್ಳಲ್ಲ ಅಂದ್ಕೊಂಡು ಇಷ್ಟೊಂದು ಫೀಲ್ ಮಾಡಿದ್ದೀವಿ. ಎತ್ತಕ್ಕಾಗ್ತಿಲ್ಲ ಅಷ್ಟೈತೆ ಇಲ್ಲಿ. ಏನಾದರೂ ಅಕಸ್ಮಾತ್ ನನಗೂ ಸ್ಯಾಲ್ರಿ ಆಗಿಬಿಟ್ಟಿದ್ದಿದ್ರೆ ಗೋವಿಂದ ಮಾಡಿಬಿಡ್ತಾ ಇದ್ದೆ ಎಲ್ಲನೂ ನಾನು. ಬಟ್ ಇಲ್ಲಿ ಓಕೆ ಅನ್ನಿಸ್ತಾ ಇದೆ, ಕಲೆಕ್ಷನ್ಸ್ ಜಾಸ್ತಿ ಇದೆ, ತಗೋಬೋದು ಬಂದರೆ. ದುಡ್ಡಿಕೊಂಬನ್ನಿ ಅಷ್ಟೇ. ನಾವೇನು ಬೇಕು ಅನ್ಕೋತೀವಿ ಅದಕ್ಕೆ ಎಕ್ಸ್ಟ್ರಾನೇ ತಗೊತೀವಿ. ದುಡ್ಡಿಕೊಂಬನ್ನಿ. ವಾಟ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಯಾರ್? ಅಲ್ಲ, ಇಲ್ಲಿ ಯಾರು ಕೆಲ್ಸಕ್ಕೆ ನನ್ನ ಹೆಸರು ಅವರೇ ಸೇರ್ಕೊಂಡ್ಬಿಟ್ಟವ್ರೆ. ಈಗ ಅವಾಗಿಂದ ಲತಾ ಅಂತ ಇದ್ರೆ ಲತಾ ಅಂತ ನಾನೇ ತಿರುಗಿ ನೋಡ್ತಾ ಇದ್ದೀನಿ. ಅವ್ರಿಗೇನು ಬೇಕು ಕೊಟ್ಬಿಟ್ಟು ಬಂದ್ಬಿಡ್ಬೇಕು, ನಾನೇ ಹೋಗ್ಬಿಟ್ಟು ಅಷ್ಟು. ಬೆಣ್ಣೆ ಮುರ್ಕ್ ಥರ ಬರುತ್ತಲ್ಲ, ಅದನ್ನ ನೋಡೋಣ. ಬೆಣ್ಣೆ ಮುರ್ಬೇಕಂತ ನಮಗೆ ನೋಡಿ. ಮಾಡೋಕ್ಕಂತೂ ಆಗಲ್ಲ, ಈಗ ಟೈಮ್ ಇಲ್ಲ. ಸೊ ತಗೊಬಿಡ್ಬೋದು. ಮಿಕ್ಸರ್ ಅಷ್ಟೇ ಅದು ತಗೊಳ್ಳಲ್ಲ. ಬ್ಯಾಗ್ ತುಂಬೋಯ್ತಾಗೆ. ಮೇ ಬಿ ರಮ್ಯಾ ಒಂದು ಬೈಂಗೆ ನೀನೊಂದು ರೇಟ್ ಹೇಳು, ಎಷ್ಟಾಗಿರ್ಬೋದು? ಎಷ್ಟ? 1000 ರೀಚ್ ಆಗಿರುತ್ತೆ. ಮೇಲಾಗಿ ಹೋಗಿರುತ್ತೆ ಗೊತ್ತಾ. ಸುಮ್ಮನೆ ಹಂಗೆ ನೋಡಷ್ಟೇ, ಅದೆಲ್ಲ ಎಣಿಸ್ಬೇಡ. ಆಯ್ತು, ನೀ ಸಾರನ ನಾನು 1200. ಸೊ 1200 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಮ್ಮಿಂದ ಜಾಸ್ತಿ, ಯಾಕಂದರೆ ಸ್ಯಾಲ್ರಿ ಒಳ್ಳೆ ಆಗಿರೋದು, ಸೊ ಅವಳೇ ಜಾಸ್ತಿ. ಶಾಪಿಂಗ್ ಎಲ್ಲ ಮುಗಿತು. ಫೈನಲಿ ಅವಳು ಅಂದ್ಕೊಂಡಂಗೆ 1000 ಅಂದರೆ ಆಯಿತು. ನಾನು 1200 ಹೋಗ್ತಿದ್ದೆ, 24 ರೂಪಾಯಿ ಜಾಸ್ತಿ 1000ಕ್ಕೆ. ಸೊ ಅಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ಏನೇನು ತೊಗೊಂಡಿದ್ದೀವಿ ಅಂತ. ಮನೆಗೆ ಹೋಗ್ಬಿಟ್ಟು ಮತ್ತೆ ಅದು ಏನೇನು ತೊಗೊಂಡಿದ್ದೀವಿ, ಎಷ್ಟೆಷ್ಟು ರೇಟ್ ಇದೆ, ವರ್ತ್ ಇದೆಯಾ ಇಲ್ಲ ಅಂತ ನೋಡೋಣ. ಬಂದ ತಕ್ಷಣ ತಿರುಗೋ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀವಿ. ಇಷ್ಟೇ ತಗೊಬಂದಿದ್ದು. ಅಷ್ಟೇ ತಗೊಂಡಿದ್ದಲ್ಲ, ಅದು ಮನೆ ಹತ್ರ ತಗೊಂಡಿದ್ದು. ಇದೊಂದು ಬ್ಯಾಗು, ಈ ಬ್ಯಾಗು ಮತ್ತೆ ಈ ಕವರು. ಅಲ್ಲಿ ಏನು ಮಾಡೋದು ಗೊತ್ತಾ, ಕವರ್ ಕಾಸು ಕೊಡ್ಬೇಕು ಅಂದ್ಬಿಟ್ಟು ಕೊಡಲಿಲ್ಲ. ಕವರ್ ಕಾಸು ಕೊಡ್ಬೇಕು ಅಂದ್ಬಿಟ್ಟು ಕವರ್ನ ಕ್ಯಾನ್ಸಲ್ ಮಾಡ್ಬಿಟ್ವಿ. ನಮ್ಮ ಬ್ಯಾಗ್ಗೆ ಹಾಕೊಳ್ಳೋಣ, ಯಾಕೆ ಅದಕ್ಕೆ ಬೇರೆ ಅಂದ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ಬ್ಯಾಗ್ ತುಂಬಿದ್ವಾ. ಆಮೇಲೆ ಇನ್ನೂ ಇಷ್ಟು ತುಂಬ್ಕೊಂಡ್ಬಿಡ್ತು, ಏನಕ್ಕೆ ಹಾಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಲತನ ಬ್ಯಾಗಲ್ಲಿ ಒಂದು ಬ್ಲ್ಯಾಕ್ ಕವರ್ ಇತ್ತು, ಇದಕ್ಕೆ ತುಂಬಿಟ್ವಿ. ಅಷ್ಟೇ. ನನ್ನ ಬ್ಯಾಗೆಲ್ಲ ಓಪನ್ ಮಾಡುವ. ಇದು ಎಷ್ಟು ಹೇಳಮ್ಮ, ನೀನು ಗೆಸ್ ಮಾಡು. ಹಿಂಗೆ ತಿರ್ಗಿಸಿ ನಾನು ಸರ್, ಹಂಗಲ್ಲ, ಹಿಂಗೆ ತಿರ್ಗಿಸು. ಓಕೆ. 30 ರೂಪಾಯಿ ಬೇಕು. ಕರೆಕ್ಟಾಗಿ 30 ರೂಪಾಯಿ ರಮ್ಮಿಗೆ. ಹೆಂಗೆ ನಾವು 6 ಇದೆ, ಸೆಟ್ ಆಫ್ 6. ಇದು ಟೋಪಿ ಅಲ್ಲ, ಇಲ್ಲ ಕವರ್. ನಿಮ್ದು ಎಷ್ಟು ರೂಪಾಯಿ? ಆ ಥರ ನಮ್ಗೆ ಇಂಥವು ದಿಂಬೆ ಇಲ್ಲ. ಅವಳ ಹತ್ರ ಐತೆ ಅವಳಿಗೆ ಹಂಗೇನೆ. ಎಷ್ಟು? 29 ರೂಪಾಯಿ ಇರಬೇಕು. 79 ಇದು. 79. 79 ಎಸ್, ಜಾಸ್ತಿ ಆಯ್ತು. 79 ರೂಪಾಯಿ. ಇನ್ನೊಂದಿತ್ತು 40 ರೂಪಾಯಿದು, ಬಟ್ ಈ ತರ ಉಲ್ಲನ್ ಇರ್ಲಿಲ್ಲ, ನಂಗೆ ಇಷ್ಟ ಆಗಿಲ್ಲ.
ಇದೇನ್ ಹೇಳು? ಎಣ್ಣೆ ಹಾಕದು ಹಿಂಗೆ ಹೇಳ್ತಾ ತೇರ್ತ ಹಾಕದಲ್ಲ, ಅಡಿಗೆ ಎಣ್ಣೆ ಹಾಕದು. ಇದು ಮೇಯ್ನ್ ನಮ್ಮ ಅಮ್ಮಗೋಸ್ಕರನೇ ತಗೊಂಡಿದ್ದು 79 ಇದು. ಲತಾ ಏನ್ಗೆ ಮೋಸ ಹೋದ್ವಿ ಇದ್ರಲ್ಲಿ ನಾವು. ಏಕೆ? ಅವನು 99 ರೂಪಾಯಿ ಬಿಲ್ ಮಾಡವನೆ. 79 ಹೌದಾ? ಮೋಸ ಹೋಗಿಲ್ಲ, ಅದು ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕಿಟ್ಟಿರ್ತೀವಿ. ಓಕೆ. ಅದೊಂದು ಇದು ರೀಸನ್ ಹೇಳ್ಬಿಡ್ತೀನಿ, ಇದು ನಮ್ಮ ಅಮ್ಮಗಂತಾನೆ ತಗೊಂಡಿದ್ದು. ಯಾಕಂದ್ರೆ ಕೊಡ್ತೀನಿ, ಯಾಕಂದ್ರೆ ಒಂದ್ ದೊಡ್ಡ ಮೇನ್ ಏನಂದ್ರೆ ನಮ್ಮನೆ ಅದೇ ರೀಸನ್ ಹೇಳ್ತಾ ಇದೀನಿ. ಎಣ್ಣೆ ಇಷ್ಟ ತಪ್ಪದೈತಲ್ಲ, ಏನೇ ಹಾಕೋದ್ರಾದ್ರೆ ಹಿಂಗೆ ಎತ್ತತಾಳೆ ಬಗ್ಸೋದು. ಎಣ್ಣೆ ಇಷ್ಟಿರುತ್ತೆ ಇದ್ರಲ್ಲ ಅಂದ್ರೆ ನಾಲ್ಕರ ಅನ್ಕೊಂಡಿದ್ಯಾ ಹೋಯ್ತೀನಿ ನೋಡು, ಹಿಂಗ್ ಕಳೆದ್ಬಿಟ್ಟು ಹಾಕ್ಬೇಕು. ಹಿಂಗಿರುತ್ತೆ ಇದು. ಕಳೆದ್ ಬಿಡ್ಲಿಲ್ಲ, ಹಾಕಿದೀನಿ. ಹಿಂಗ್ ಹಾಕೋಬೇಕು. ಚೂರ್ ಚೂರು ಇಲ್ಲಿ ಅನ್ಬಿಟ್ಟು ಇದೊಂದು ನೋಡು, ಇಷ್ಟೇ ಅದು ಚಿಕ್ಕದು ಹೋದಿರೋದು. ಇನ್ನು ಹಿಂಗ್ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬೇಕಷ್ಟೇ. ಏನೇ ಅನ್ಕೊಂಡ್ರು ನಾನು ಹಾಕದ ಒಟ್ನಲ್ಲಿ ಎಣ್ಣೆ ತುಂಬಿಸಿ. ಇದೆಷ್ಟು? ಅದು 79. ಓ ನೋಡು ಇದು. ಮತ್ತೆ ಈ ತರದ 2 ಸೆಟ್ ಬಾಕ್ಸ್. ಇದು 2 ತಗೊಬಂದ್ವಿ. ನಮ್ಮ ಮನೆಗೊಂದು ಇವ್ರ ಮನೆಗೊಂದು. ಬಾಟ್ಲಿಗೆ ಹೋಗ್ಬಿಟ್ಟು 79 ರೂಪಾಯಿ ಕೊಟ್ಟಿದ್ದಾರೆ ಸರ್. ಮೋಸ ಇದು, ಇವ್ರನ್ನೇ ಬಿಟ್ರೆ. 2 ಸೆಟ್ ತಗೊಬಂದ್ವಿ. ತಗೊಂಬಂದಲ್ಲ ಹೋದ್ಸಲ ಹೋದಾಗ. ಅದೇ ತರ ಇವಳಿಗೊಂದು, ಶಿಲ್ಪಾ ಮೇಡಮ್ ಒಂದು. ಅಂದ್ರೆ ನಮ್ ಕೊಲಿಗೊಂದು, ನಮ್ಗೊಂದು. ಅದ್ ತೋರಿಸ್ತೀನಿ. ಈ ಬ್ಯಾಗ್ ಖಾಲಿ ಆಗ್ಬಿಡ್ಲಿ ಆಮೇಲೆ. ಇದೆ ಲಾಸ್ಟ್. ಇವೆಲ್ಲ ನಿನ್ಗೆ, ಇದು ನನಗೆ ಇದು ನನಗೆ ತಾನೆ. ಇದು ಹಿಂಗಲ್ಲ, ನನಗೂ ಅವಳಿಗೂ ಸೇರಿ. ಇದು ಪ್ಯಾಕ್ ಆಫ್ ಇನ್ನೊಂದಿದೆ. ಒಂದ್ ತಗೊಂಡ್ರೆ ಇದು ಬೈ 1 get 1 ಇತ್ತು, ಬಟ್ ಎಲ್ಲ ಸೇರ್ಸಿನೇ ಹಾಕಿರ್ತಾರೆ. 160 ರೂಪಾಯಿಗೆ 2. 160 ರೂಪಾಯಿ 2. ಸೊ ಇದ್ರಲ್ಲಿ 4 ಪ್ಯಾಕ್ ಐತೆ. ನನಗೆ2, ಅವಳಿಗೆ 2, ಅದ್ರ ನಂಗೆ 2. ಪರವಾಗಿಲ್ಲ ಅಂತ. ಆಮೇಲೆ ಇನ್ನೂ ಐತಿದ್ವಿ. ಆಮೇಲೆ ಈಗ ಹಾಸಿಗೆ ಬಿಟ್ಟು ತಗೊಂಡೆ ನಾನು. ಹಾಸಿಗೆ ಬೆಡ್ಶೀಟ್ ಕವರ್ ಇಬ್ರು ತಗೊಂಡ್ವಿ. ಚೆನ್ನಾಗೈತಲ್ಲ, ಒಗ್ಗದ್ರೆ ಸಾಫ್ಟ್ ಆಗುತ್ತೆ. ಆಮೇಲೆ 102 ರೂಪಾಯಿ ಪಾಸ್ತಾ. ಇದೆರಡು ಪಾಸ್ತಾ ತಗೊಬಂದ್ವಿ. 102 ರೂಪಾಯಿ 2 ಸೆಟ್ ತಗೊಂಡ್ರೆ ಒಂದು. ಹೌದು, ಅದಕ್ಕೆ 2 ತಗೊಬಂದ್ವಿ. ಇದೆಲ್ಲ ಬೈಟ್. ಅದು 92 ಐತೆ. 2 ಒಂದೇ ತರ ತಗೋಬೇಕಾಯ್ತು ಇಬ್ರು ಒಂದೊಂದು. ನಮ್ಗೆ ನೋಡಿ ಹೆಂಗ ಸರ್, ನಾವ್ ಯಾಕಾಗ ತಗೊಬರ್ತೀವಿ? ನಮ್ಗೆ ಡಿಫ್ರೆಂಟ್ ಆಗಿ ಬೇಕು ಅಂತ. ಆಮೇಲೆ ನಂದು 100 ರೂಪಾಯಿಗೆ 4 ಸೆಟ್ ಆಫ್ 4 100 ರೂಪೀಸ್ 4 ಬಾಕ್ಸ್ ಇದೆ. ಇದು ಫ್ರಿಜ್ ತಗೊಂಡ್ರೆ ನೆಕ್ಸ್ಟ್, ಅದಕ್ಕೆ ಫ್ರಿಜ್ ಒಳಗೆ ಇಡಕ್ಕೆ. ನಮ್ದು ಫ್ರಿಜ್ ಐತೆ, ನೋಡಕ್ಕೆ ಫ್ರಿಜ್ ಅಷ್ಟೇ. ಫ್ರಿಜ್ ತರ ಅಲ್ಲ, ಫ್ರಿಜ್ ಅದು. ಆದ್ರೆ ಏನು ವರ್ಕ್ ಹೇಳಿದ್ನಲ್ಲ, 3 ನನ್ಗೆ, 3 ನಮ್ ಕೊಲಿಗೆ 100 ರೂಪಾಯಿ. 2ರಿಂದ 100 ರೂಪಾಯಿ ಅಲ್ಲ, 1ಕ್ಕೆ 100 ರೂಪಾಯಿ. ಆಮೇಲೆ ಕ್ಯಾನ್ ನಮ್ಮ ಮನೆಗೊಂದು, ಅವ್ರ ಮನೆಗೊಂದು. ಇವ್ರ ಮಮ್ಮಿಗೊಂದು, ಅವ್ರ ಮಮ್ಮಿಗೊಂದು. ಅಲ್ಲ, ನಮ್ಮ ಮಮ್ಮಿಗೊಂದು, ಇವ್ರ ಮಮ್ಮಿಗೊಂದು. ಆಮೇಲೆ ಚಿಕ್ಕದಲ್ಲಿ ಹಂಗೆ ಇಲ್ಲ ಎಣ್ಣೆ ಅಷ್ಟೇ ಹಾಕ್ಬೇಕು ಅಂತಾನೆ ತಗೊಂಡ್ಬಂದಿರೋದು. ಆಮೇಲೆ ಇದೊಂದು ಬೆಡ್ಶೀಟ್ ಕವರ್. ಸೇಮ್ ಅದೇನೋ ಎಲ್ಲಾದ್ರೂ ಸೇಮ್ ಸೆಟ್. ಓಪನ್ ಮಾಡೋದು ಏನ್ ನಾವು ಬೆಡ್ಶೀಟ್ ಕವರ್ನ ಆಗತ್ತೆ ಓಪನ್ ಮಾಡೆಲ್ಲ ನೋಡ್ಕೊಂಡಿದೀವಿ. ದೊಡ್ಡದಾಗೆ ಐತೆ, ದೊಡ್ಡದಾಗೈತೆ, ಎಲ್ಲ ಓಪನ್ ಮಾಡಕ್ ಆಗುದಿಲ್ಲ. ಬೇಡ, ಆಗುದಿಲ್ಲ, ನಾರ್ಮಲ್ ಆಗಿ ಐತೆ. ದಿವಸಕ್ಕೆ ನನ್ನ ಹಾಸಿಗೆಗೆ ಆಗುತ್ತೆ. ಅದಕ್ಕೇನೆ ಸ್ವಲ್ಪ ಇಷ್ಟೇ, ನಂಗೆ ತುಂಬಾ ಇಷ್ಟ ಆಗಿದೆ ಇದೊಂದು. ಇಷ್ಟೇನೆ ಅಷ್ಟೇ, ಏನೇನು ಇಲ್ಲ. ತಗೊಂಡಿದ್ದು ಆದ್ರೆ ಎಷ್ಟಾಯ್ತು ಗೊತ್ತಾ? ಯಾವ್ದು ಬಿಡಿ 1024 ರೂಪಾಯಿ ಆಗಿದೆ. ಕಾಣ್ತಾನೆ ಇಲ್ಲ ಅಲ್ಲಿ. ಟ್ಯಾಕ್ಸ್ 113 ರೂಪಾಯಿ ಕಟ್ಟಿದೀವಿ. ಬೆಳಗ್ಗೆ ಅಂದ್ರೆ ಸೇಲಲ್ಲೇ ಇದ್ರ? ಬೆಳಗಿಂದ ಇರ್ಲಿ, 12 ನಾವು ಗಂಟೆಗೆ ಹೋಗಿದ್ದೆ ಹೋಗೋದು. ಲೇಟ್ ಆಗಿ. ಇಲ್ಲೇ ಇದ್ರ? ಎಲ್ಲಿ? ಕೃಷ್ಣ ಚೌಲ್ಟ್ರಿ. ಗಿರೀಶ್ ಚೌಲ್ಟ್ರಿ ಅಲ್ಲ, ಇಲ್ಲಿ ಹಾಕಿರುವ ಬೆಳಗ್ಗೆಯಿಂದ. ಇದೆಲ್ಲ ಅಲ್ಲಿ ಸಿಗುತ್ತೆ ಅನ್ಕೊಂಡ. ಇನ್ನೆಲ್ಲಿ? ಅಲ್ಲೇನ ಚೆನ್ನಾಗಿಲ್ಲ. ವಿಶಾಲ್ ಮಠ ರಾಮನಗರ ಏನ್ ಕೊಡಿ ಇದು ತಗೊಬರ್ಕೆ. ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಇದೊಂದು, ಇದೊಂದು. ಫ್ರಿಜ್ ಯಾವಾಗ ತಗೋತೀವಿ? ಹಂಗಲ್ಲ, ಇದನ್ನ ನಾನು ತಗೋತಾ ಇದ್ದೆ. ಫ್ರಿಜ್ ಆನ್ ಮಾಡತ್ತ ನಮ್ಮ ಮನೇಲಿ ಅವೇ. ವರ್ಷಕ್ಕೆ ಒಂದೇ ಸಲ ಫ್ರಿಜ್ ಆನ್ ಮಾಡೋದು. ವರಲಕ್ಷ್ಮಿ ಹಬ್ಬ ಬಂದಾಗ ಹೂವು ಹಣ್ಣು ಎಲ್ಲ ತುಂಬಿಡಕಷ್ಟೇ ಅದು ಫ್ರಿಜ್ ಆನ್ ಆಗುತ್ತೆ. ಇಲ್ಲಾಂದ್ರೆ ಅದು ಹಂಗೆ ಇಷ್ಟೇ. ಸೊ ಇಷ್ಟೇ ಗೈಸ್ ವಿಡಿಯೋ ಇವತ್ತಿಂದು. ಏನು ತಗೋಬಾರ್ದು,
ಅಂತ ಹೋಗಿ ಇಷ್ಟೆಲ್ಲ ಏನು ತಗೊಂಡ್ಬಂದಿದ್ದೀವಿ. ತಗೊಳಲ್ಲ ಅಂತ ಇಷ್ಟು ತಗೊಬಂದಿದೀವಿ. ಏನಾದ್ರೂ ತಗೋಬತ್ತೀವಿ ಅಂತ ಹೋಗಿದ್ರೆ ಇಡೀ ವಿಶಾಲ್ ಮಾರ್ಟ್ನೆ ಕೊಂಡ್ಕೊಬತ್ತಾ ಇದ್ದೆ ನಾನು. ಆದ್ರೆ ವಿಸಿಟ್ ಮಾಡ್ಬೋದು ವಿಶಾಲ್ ಮಾರ್ಟ್ಗೆ, ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್. ಇವ್ಳಿಗೆ ದಿಂಬು ಇಷ್ಟ ಆಗಿತ್ತು, ದಿಂಬು ತಗೊಳಕ್ಕಾಗಿಲ್ಲ, ಓದ್ಕೊಬರಕ್ಕಾಗತ್ತಲ್ಲ ರಾಮನಗರದಲ್ಲಿ ಅಂತ ಬಂದ್ವಿ. ಓ ಇದು ನಂದು ಎಷ್ಟು ಇದು 600 ರುಪೀಸ್ ಏನೋ ಪೇ ಮಾಡಿದೆ. 600 ರೂಪಾಯಿ. ಸೊ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಧನ್ಯವಾದಗಳು. ಸಾಧ್ಯ ಚೆನ್ನಾಗಿ ಮಾಡಲ್ಲ ನೀವು. ಜಾಸ್ತಿ ಕಟ್ ಮಾಡು.